ಗದಗ ಜಿಲ್ಲೆಯ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಡೆದ ಪುಟ್ಟರಾಜ ಮಠದ ವಾರ್ಷಿಕ ಜಾತ್ರೆ ಭಕ್ತಿ, ಸಂಗೀತ ಮತ್ತು ಜಾನಪದ ಸಂಸ್ಕೃತಿಯ ಮಹಾಸಂಗಮವಾಗಿ ನಡೆಯಿತು. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಗವಾಯಿಗಳ 82ನೇ ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ 16ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಜಾತ್ರೆ ನಡೆಯಿತು. ಬೆಳಗ್ಗೆಯಿಂದಲೇ ಪುಣ್ಯಾಶ್ರಮ ಭಕ್ತರಿಂದ ಕಿಕ್ಕಿರಿದು ತುಂಬಿತ್ತು. ಇನ್ನು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದ ಮಹಾರಥೋತ್ಸವದಲ್ಲಿ ಪೀಠಾಧಿಪತಿ ಡಾಕ್ಟರ್ ಕಲ್ಲಜ್ಜಯ್ಯ ವಿಶೇಷ ಪೂಜೆ ನೆರವೇರಿಸಿ ಜಾತ್ರೆಗೆ ಚಾಲನೆ ನೀಡಿದ್ರು. ಅಷ್ಟೇ ಅಲ್ಲದೆ ಸಾವಿರಾರು ಭಕ್ತರು ರಥ ಎಳೆದು ಗುರುಗಳ ಆಶೀರ್ವಾದ ಪಡೆದ್ರು. ಈ ವೇಳೆ ಜಾನಪದ ಕಲಾ ಪ್ರದರ್ಶನಗಳು, ಶಾಸ್ತ್ರೀಯ ಸಂಗೀತ ಕಚೇರಿಗಳು, ಅನ್ನ ಸಂತರ್ಪಣೆ ಹಾಗೂ ದಾಸೋಹ ಜಾತ್ರೆಯ ವಿಶೇಷ ಆಕರ್ಷಣೆಯಾಗಿದ್ದವು. ಇನ್ನು ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಜಾತ್ರೆಯ ವೈಭವಕ್ಕೆ ಸಾಕ್ಷಿಯಾದರು. ಒಟ್ಟಾರೆ ಭಕ್ತಿ, ಸಂಗೀತ, ಸಂಸ್ಕೃತಿ ಮತ್ತು ಸೇವೆಯ ಸಂದೇಶ ಸಾರಿದ ಗದಗ ವೀರೇಶ್ವರ ಪುಣ್ಯಾಶ್ರಮದ ಈ ಜಾತ್ರೆ ಉತ್ತರ ಕರ್ನಾಟಕದ ಹೆಮ್ಮೆಯ ಸಾಂಸ್ಕೃತಿಕ ಉತ್ಸವವಾಗಿ ಮತ್ತೊಮ್ಮೆ ತನ್ನ ವೈಭವವನ್ನು ಮೆರೆದಿದೆ. ವರ್ಷದ ಪುಣ್ಯ ಸ್ಮರಣೋತ್ಸವ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ 16ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ಪಂಚಾಕ್ಷರ ಗುರುಗಳ ತಿಂಗಳ ಪರ್ಯಂತರ ಪುರಾಣ ಸಾಗಿ ಬಂದು ಇವತ್ತು ಪುರಾಣ ಮಹಾಮಂಗಲ, ಜಾತ್ರಾ ಮಹೋತ್ಸವ, ರಥೋತ್ಸವ ಹಾಗೂ ಈ ಸಂತೋಷ ಸಂಭ್ರಮದಲ್ಲಿ ನಾವು ನಾಡಿನ ಸಕಲ ಸದ್ಭಕ್ತರು ಆಗಮಿಸಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಗುರುಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ನಾಡಿನ ಜನತೆಗೆ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಪಾದದಲ್ಲಿ ಬೇಡ್ಕೊಳ್ತಾ ನಾಡಿನ ಸಕಲ ಸದ್ಭಕ್ತರಿಗೆ ಮಳಿ ಬೆಳಿ ಸುಖ ಸಮೃದ್ಧಿ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತೇಳಿ ಇಲ್ಲಿ ನಾವು ಬೇಡಿದಕ್ಕಿಂತ ಹೆಚ್ಚಿಗೆ ಕೊಟ್ಟಾರ. ನಮ್ಮ ತಂದೆ ತಾಯಿನೂ ಕಲಾವಿದರು, ಅವ್ರು ನಮ್ಮ ತಂದೆ ತಲೆಮಾಂತರ ನಾವು ಇಲ್ಲಿ ಬರ್ತಾ ಇದ್ದೀವಿ. ನಾವು ಅಜ್ಜನಿಗೆ ನಾವು ಏನು ಬೇಡಬೇಕೋ ಬೇಡಬಾರ್ದು, ಬೇಡೋಕ್ಕಿಂತ ಮುಂಚಿತವಾಗಿ ನಾವು ಬೇಡಿದ್ದನ್ನೆಲ್ಲ ಅಜ್ಜ ನಾವು ಕೊಟ್ಟಿದ್ದಾನೆ. ನಾವು ಬರಾಕತ್ತು 47-48 ವರ್ಷ ಆಯಿತು. ನಮ್ಮ ತಂದೆ ತಾಯಿ ಕಾಲದಿಂದನೂ ಬರ್ತಾ ಇದ್ದೀವಿ. ಈ ಜಾತ್ರೆ ಸ್ಪೆಷಲ್ ಸಂಗೀತನೇ ಈ ಜಾತ್ರೆ. ಆಶ್ರಮಕ್ಕೆ ಬಂದು ಸೇವೆ ಮಾಡ್ತೀವಿ. ನಾವು ಬರಾಕತ್ತು ನಮ್ಮ ಅತ್ತೆಯವರು ನಮ್ಮ ಮಾವಂದ್ರ ಕಾಲದಿಂದ ಬರ್ತೀವಿ. ಇಲ್ಲಿಗೆ ನಾನು ಬರಾಕತ್ತ ಒಂದು 27-28 ವರ್ಷ ಆಯಿತು. ಚಿಕ್ಕವಳಿದ್ದಾಗಿಂದ ಬರ್ತೀನಿ. ನಾನು ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಮಾಡ್ತಾರೆ, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ ಎಲ್ಲರೂ ರಂಗಭೂಮಿ ಕಲಾವಿದ್ರೆ. ರಂಗಭೂಮಿಯಲ್ಲೇ ದುಡಿತೀವಿ, ರಂಗಭೂಮಿಯಿಂದಲೇ ಸೇವೆ ಮಾಡ್ತೀವಿ. ನನ್ನ ಗಂಡ ಸಂಗೀತ ಕಲಾವಿದರು. ನಾವು ಅಜ್ಜರಿಗೆ ಏನು ನಡ್ಕೊತೀವಿ, ಏನು ಕೇಳ್ಕೊತೀವಿ ಅದು ಪ್ರತಿ ವರ್ಷ ಆಗ್ತಾನೆ ಇರುತ್ತೆ. ನಮ್ಮ ಬಯಕೆ ಈಡೇರ್ತಾನೆ ಇರುತ್ತೆ. ಅದಕ್ಕಾಗಿ ನಾವು ಪ್ರತಿ ವರ್ಷ ಅಜ್ಜನ ಸನ್ನಿಧಾನಕ್ಕೆ ಬಂದು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಜಾತ್ರೆ ವಿಶೇಷ ಕಲಾವಿದ್ರ ಜಾತ್ರೆನೇ ಇದು. ಕಲಾವಿದ್ರ ಜಾತ್ರೆನೇ ಅಂತ ಕರೀತಾರೆ ಇದಕ್ಕೆ. ನಾವೆಲ್ಲರೂ ಕಲಾವಿದ್ರೆ. ಇಲ್ಲಿ ರಥೋತ್ಸವ